ಸರ್ ತಾವು ಬೆಂಗಳೂರಿನಿಂದ ಸರ್? ತಾವು ಸರ್ ತಾವೇ ಮಾತಾಡ್ತಿರೋದು? ಟಿವಿ ಚಾನಲ್ ಇದು ನ್ಯಾಷನಲ್ ಟಿವಿ ಚಾನಲ್ ಇಂದ ಸರ್. ಅಲ್ಲ ತಾವು ಗೊತ್ತಾಗ್ಲಿಲ್ಲ ಸರ್ ತಾವ್ಯಾರು ಅಂತ. ನಾವು ಇಲ್ಲಿ ಗಂಗಾವತಿಲಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಸರ್ ಇದು 10 ಜನವರಿಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್ ನಿಮ್ಮ ಚಾನಲ್ನಲ್ಲಿ. ಓಕೆ. ಅದ್ರೊಳಗ ಟೈಟಲ್ ಏನಿತ್ತಪ್ಪ ಅಂತಂದ್ರೆ 300-400 ಮಕ್ಕಳಿಗೆ ಇವನು ರೇಪ್ ಮಾಡಿದಾನೆ. ಓಕೆ. ಮೊಬೈಲ್ ತುಂಬಾ ಎಲ್ಲ ಅದೇ ಸಣ್ಣ ಸಣ್ಣ ಮಕ್ಕಳಿಗೆ ರೇಪ್ ಮಾಡಿದ್ದು ಎಲ್ಲ ವಿಡಿಯೋಗಳು ಇದಾವೆ ಅಂತ ತಾವು ಹಾಕಿದಿರಲ್ಲ. ಓಕೆ. ಅದೇನಾದ್ರು ಪ್ರೂಫ್ ಇದೆಯಾ ಸರ್ ತಮ್ಮೆಲ್ಲ? ತಾವ್ಯಾರು ಮಾತಾಡ್ತಿರೋದು ಸರ್? ಸರ್ ನಾವು ಅವರೇ ಮಾತಾಡ್ತಾ ಇರೋದು. ಯಾರ ಬಗ್ಗೆ ನೀವು ಹಾಕಿದಿರಲ್ಲ ಸರ್? ಓಕೆ ಓಕೆ. ಅವರೇ ನಾನು ಮಾತಾಡ್ತಾ ಇರೋದು. ನೀವೇನಾ? ಓಕೆ. ಅದ್ರಲ್ಲಿ ತಾವೇ ಅನ್ಸುತ್ತೆ ಹೇಳಿರೋದಲ್ವಾ? ಅದೇನೋ ಹೇಳಿದಿರಲ್ಲ, ನೀವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಸರ್? ಸರ್ ಅದರಲ್ಲಿ ನಾನು 300-400 ಮಕ್ಕಳಿಗೆ ರೇಪ್ ಮಾಡಿದ್ದೀನಿ ಅಂತ ಹೇಳಿದ್ದೇನೆ ಸರ್. ಏನಂತ ಹೇಳಿದಿರಿ? ಅದರಲ್ಲಿ 300-400 ವಿಡಿಯೋಗಳು ಇದಾವೆ ಅಂತ ಹೇಳಿದ್ದೀನಿ. ಏನಕ್ಕೆ ಬಂದಿದ್ದೀರಿ ಅಲ್ಲಿ ಅಂತ ಹೇಳಿದ್ರಿ? ಏನಕ್ಕೆ ಬಂದಿದ್ದೀರಾ ಅಲ್ಲಿ ಅಂತ ಹೇಳಿದ್ರಿ? ಏನ್ ಬಂದಿದೆ? ತಾವು ಏನಕ್ಕೆ ಬಂದಿದ್ದಲ್ಲಿ ಅಂತ ಹೇಳಿದಿರಿ ಸರ್? ಅದು ನೀವು ಏನ್ ಚಾನೆಲ್ ನಲ್ಲಿ ಹಾಕಿದ್ದೀರಾ? ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರಿ ಹೇಳಿ ಸರ್. ನೀವೇನ್ ಮಕ್ಕಳಿಗೆ ಒಂದು ಮಗುಗೆ ರೇಪ್ ಮಾಡಿದ್ರೆ ಸಾಲದ ಸರ್? 300 ಮಕ್ಕಳಿಗೆ ಮಾಡ್ಬೇಕು ಸರ್? ಅಲ್ಲ ಅದೇ ಸರ್, ನೀವೇ ಅಲ್ಲಿ ಟೈಟಲ್ ಹಾಕಿದ್ದೀರಲ್ಲ. ಅದು ಹೇಳ್ತಿದ್ದೀನಲ್ಲ ಈಗ. ತಾವು ಒಂದು ಮಕ್ಕಳಿಗೆ ರೇಪ್ ಮಾಡಿದ್ರೆ ತಪ್ಪ ಸಾಲದು, ನೀವು 300 ಮಾಡಿದ್ರೆ ಮಾತ್ರ ತಪ್ಪ ಸರ್? ಅಲ್ಲ ಸರ್, ಒಂದಿದ್ರು ಒಂದು ಮಗು ರೇಪ್ ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಲ್ಲ ಸರ್. ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೆ ಅಲ್ಲಿಗೆ? ಒಂದು ಮಕ್ಕಳಿಗೂ ಸಣ್ಣ ಮಕ್ಕಳಿಗೆ ಅದರಲ್ಲಿ ಮಾಡಿದ್ದು ಪ್ರೂಫ್ ಇದೆಯಾ ತಮ್ಮಲ್ಲಿ? ತಾವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಲ್ಲ ಸರ್. ತಾವ್ ಏನಕ್ಕೆ ಬಂದಿದ್ರಿ ಅಲ್ಲಿಗೆ? ಏನ್ ತಗಲಾಕೊಂಡ್ರಿ? ಯಾಕೆ ಓದೈತಿದ್ರಿ ಅಂತ ತಾವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ತಾವೇ ಹೇಳಿದಿರಲ್ವಾ? ಅದು ಹಾಕ್ಬೇಕಿತ್ತಲ್ಲ ನೀವು. ಅದನ್ನ ಹಾಕಿದ್ರೆ ನಿಮ್ ವಿಡಿಯೋನು ಪ್ಲೇ ಮಾಡಿದ್ದೀನಲ್ಲ ಸರ್. ತಾವೇನ್ ಮಾಡಿದ್ರಿ? ಯಾಕೆ ಬಂದಿದ್ರಿ? ಏನ್ ಹಾಕಿದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಇವನ್ ಮಾಡಿದಾನೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು, ಇವನು ಮದರಸಾದಲ್ಲಿ ಓದಿಸ್ತಾನೆ, ಇದೇ ಕೆಲಸ ಮಾಡ್ತಾನೆ ಇವನು ಅಂತ ತಾವ್ ಹೇಳಿದಿರಲ್ಲ. ತಮ್ಮ ಕೇಸ್ ಆಗಿತ್ತಾ ಸರ್ ವಿಚಾರಕ್ಕೆ? ಕೇಸ್ ಆಗಿತ್ತಾ? ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ವಿ. ನಮ್ ಗಂಡ ವಿಚಾರ ಸರ್ ಅದು. ಅಲ್ಲ ಸರ್, ಈಗ ನೀವ್ ಬಂದಿದ್ದ ಉದ್ದೇಶ ಯಾಕೆ? ನಿಮ್ಮ ಮುಖಂಡರು ನಿಮ್ಗೆ ತಳಿಸಿದ್ ಯಾಕೆ? ಅದೆಲ್ಲ ನಿಮ್ಮ ಒಂದು ಸಮುದಾಯದ ಒಂದಷ್ಟು ಹಿರಿಯರು ನಿಮ್ಮನ್ನ ಇದ್ ಮಾಡ್ಕೊಂಡು ಒಂದಷ್ಟು ಗಲಾಟೆ ಮಾಡ್ಕೋತಾರೆ. ಆ ವಿಚಾರದಾಗ ತಾವು ಕನ್ಫ್ಯೂಸ್ ಮಾಡ್ಕೋತೀರಿ. ತಾವು ಕನ್ಫ್ಯೂಸ್ ಮಾಡ್ಬೇಕಾದ್ರೆ ಏನಕ್ಕೆ ಬಂದಿದ್ದೀರಾ ಊರಿಗೆ ಅಂತಾನು ಕನ್ಫ್ಯೂಸ್ ಮಾಡ್ತೀರಿ. ನಾನು ಅದೇ ಹೇಳ್ತಾ ಇದೀನಿ ಸರ್. ತಾವ್ ಏನು ಯಾವ ಉದ್ದೇಶ ಇಟ್ಕೊಂಡ್ ಬಂದಿದ್ರಿ ಮಾಡಿದ್ದಾರೆ ಅಂತ ನೀವು ಹಾಕಿದ್ದೀರಲ್ಲ. ಒಂದು ಮಗುಗೆ ತಾವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಒಂದು ಮಗು ರೇಪ್ ಮಾಡಿದ್ರು ತಪ್ಪೇ ಸರ್? ಅದೇ ಸರ್, ಅದೇ ಮತ್ತ ಒಂದು ಮಗು ರೇಪ್ ಮಾಡ್ಕೊಂಡು ಹೆಂಗ್ ನೀವು ಹೊರಗಡೆ ಇದೀರಿ? ಪೊಲೀಸ್ ಸ್ಟೇಷನ್ ಹೆಂಗ್ ನಿಮ್ಗೆ ಬಿಟ್ಟು ಕಳಿಸ್ತಾರೆ ಹೇಳಿ ಸರ್? ಯಾವ ಪೊಲೀಸ್ ಸ್ಟೇಷನ್ ಸರ್ ತಮ್ಮ ಬಿಟ್ಟು ಕಳಿಸಿದ್ದು? ಅಲ್ಲ ಸರ್, ಈಗ ಒಂದು ಮಕ್ಕಳಿಗೂ ನಾನ್ ರೇಪ್ ಮಾಡಿದ್ದು ನಿಮ್ ತಲೆ ಇದೆಯಾ ಸರ್? ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ರಲ್ಲ, ಇನ್ನೇನ್ ಬೇಕು ಪ್ರೂಫ್? ಏನ್ ಕನ್ಫರ್ಮ್ ನಾ ಏನ್ ಮಾಡ್ಕೊಂಡಿದ್ದೀನಿ? ಹೇಳಿಲ್ವಾ ನೀವು ಅದ್ರಲ್ಲಿ? ಏನಂತ ಹೇಳಿದಿರಿ? ಯಾವ ಉದ್ದೇಶಕ್ಕೆ ಬಂದೆ, ಏನ್ ಮಾಡ್ತಾ ಇದೆ ಅಂತ ಹೇಳಿಲ್ವಾ ನೀವು ಅದರಲ್ಲಿ? ಅದರಲ್ಲಿ ನಾನು ಹೇಳಿಲ್ಲಲ್ಲ, ನಾನು ಸಣ್ಣ ಸಣ್ಣ ಮಕ್ಕಳಿಗೆ ಮಾಡಿದ್ದೀನಿ, ಒಬ್ಬರು ಯಾರಿಗ್ ಮಾಡಿದ್ರಿ ಅಂತ ಹೇಳಿ ಯಾರಿಗ್ ಮಾಡಿದ್ರಿ? ಮಾಡಿಲ್ಲ ನಾನು. ಅದ್ರಲ್ಲಿ ವಿಡಿಯೋಸ್ ಸರಿ ಕೇಳಿಸ್ಕೊಂಡ್ಬಿಡಿ ಸರ್. ನೀವು ಸರಿ ನೋಡಿಲ್ಲ ಅಂದ್ರೆ ಗೊತ್ತಿದೆ ಸರ್, ಅದು ವಿಡಿಯೋ ಕಟ್ ಮಾಡಿ ನಿಮಗೆ ಕಳಿಸಿದ್ದಾರೆ. ಏನಿದೆ ಎದಕ್ಕಿದೆ ಅದು ಹಿಂದೆ ಮುಂದೆ ಇರ್ಲಿ ಸರ್. ನೀವು ಇರೋದ್ರಲ್ಲೇ ತಾವ್ ಹೇಳಿದಿರಲ್ಲ ಸರ್. ಇಲ್ಲ ಸರ್, ನಾನು ಅದ್ರಲ್ಲಿ ಹೇಳಿದೀನ ಒಂದು ಮಗನಿಗೆ ಮಾಡಿದ್ದೀನಿ ಅಂತ. ತಾವ್ ಹೇಳಿದ್ರಿ ಒಂದ್ಸರಿ ಕೇಳಿಸ್ಕೊಂಡ್ಬಿಡಿ. ವಿಡಿಯೋ ಸೆಟ್ ನೀಟಾಗಿ ನೋಡ್ಕೊಳ್ಳಿ. ಅದ್ರಲ್ಲಿ ಮಾಡಿದ್ದೀನಿ ಅಂತ ನಾ ಹೇಳಿಲ್ಲಲ್ಲ. ಏನಂತ ಹೇಳಿದಿರಿ ಸರ್? ಅದ್ರಲ್ಲಿ ಏನ್ 300-400 ವಿಡಿಯೋಗಳು ಇದಾವೆ ಅಂತ ಹೇಳಿದೀನಿ. ಏನ್ ಮಾಡಿ ಏನೋ ಮಾಡೋ ಉದ್ದೇಶ ಬಂದಿದ್ದೀರಿ ನೀವು ಅಲ್ಲಿ ಅಂತ ಹೇಳಿದ್ರಿ. 300-400 ಮಕ್ಕಳು ಅವ್ರು ಕೇಳ್ತಾರೆ ನಿಮ್ಗೆ ಯಾವ ಉದ್ದೇಶಕ್ಕೆ ಅಪ್ಪ ಬಂದ ಇಲ್ಲಿ ಅಂತ. ತಾವೇನ್ ಹೇಳ್ತೀರಿ? ಏನಂತ ಏನ್ ಹೇಳ್ತೀರಿ? ಏನ್ ಉದ್ದೇಶಕ? ನಾನು ಇಲ್ಲಿ ಮಾಡಿದ್ದೀನಿ ಅಂತ ಉದ್ದೇಶಕ್ಕೆ ನಾ ಬಂದಿದ್ದೀನಿ ಅಂತ ಹೇಳಿ. ಅಲ್ಲ ಸ್ವಾಮಿ, ಏನ್ ಉದ್ದೇಶಕ್ಕೆ ಬಂದಿದ್ದೀರಿ ಅಂತ ಕೇಳೋದಕ್ಕೆ ಯಾಕೆ ನಿಮ್ಗೆ ಹೊಡೆದಿದ್ದು ಯಾಕೆ ಸ್ವಾಮಿ? ಅವರೆಲ್ಲ ಸೇರ್ಕೊಂಡು ಚಾನಲ್ ನಲ್ಲಿ ಸ್ವಾಮಿ ತಮಗೆ ಯಾಕೆ ಕೊಡುದ್ರು ಅಂತ ಹೇಳಿ. ನಾನು ಫಸ್ಟ್ ಹೆಸರು ಹೇಳಿ. ನೀವು ತಮ್ಗೆ ಯಾಕೆ ಕೊಡುದ್ರು ಅಂತ ಹೇಳಿ. ತಮ್ಗೆ ಯಾಕೆ ಕೊಡುದ್ರು ಅಂತ ಹೇಳಿ. ತಮ್ಗೆ ಯಾಕೆ ಕೊಡುದ್ರು? ಸುಮ್ನೆ ಹೊಡಿತಾರೆ ಎಲ್ಲ ಸೇರ್ಕೊಂಡು ನಿಮ್ಗೆ? ನಿಮ್ ಸಮುದಾಯದ ಜನ ನೀವು ಅದು ಯಾಕೆ ಕೊಡಿದ್ರು ಹೇಳಿ ಸರ್? ನಿಮ್ಗೆಲ್ಲ ಸೇರ್ಕೊಂಡು ಯಾಕೆ ಕೊಡಿದ್ರು? ಸುಮ್ನೆ ತಲೆ ಕೆಟ್ಟಿತ್ತು ಅವ್ರಿಗೆ ನಿಮ್ ಹೊಡಿಯೋದಕ್ಕೆ. 300-400 ಮಕ್ಕಳಿಗೆ ತಮ್ಮ ವಿಡಿಯೋದಲ್ಲೇ ಕನ್ಫ್ಯೂಸ್ ಮಾಡಿ ಏನ್ ಕನ್ಫ್ಯೂಸ್ ಮಾಡಿದ್ರೆ ಅಷ್ಟು ಮಾತ್ರ ಹೇಳಿದ್ದೀನಿ ಸರ್. ನಾನು ಹೇಳಿದ್ನಲ್ಲ ಸರ್, ತಾವು ಆ ವಿಡಿಯೋದಲ್ಲಿ ತಮ್ಮ ವಿಡಿಯೋದಲ್ಲಿ ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ? ಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ ಅಂತ ಹೇಳಿದ್ದೀನ? ತಮ್ಮ ವಿಡಿಯೋಸ್ ನೋಡ್ಕೊಂಬೇಡಿ ಏನಿದೆ ಅಂತ. ಅದನ್ನ ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಅದನ್ನ ಹಾಕಿದ್ದೀನಿ ನಾನು. ಇವನು ಮದರಸಾ ಓದ್ತಾನೆ ಅಂತ ಹೇಳಿದಿರಲ್ಲ,
ಆ ಮದರ್ಸಾ ಎಲ್ಲಿದೆ ತೋರಿಸ್ತೀರಾ ನೀವು? ನನ್ಗೆ ಏನ್ ಗೊತ್ತು ಸರ್, ನೀವ್ ಮತ್ತೆ ಹುಡ್ಕೊಳ್ಳಿ. ಗೊತ್ತಿಲ್ದ ತಪ್ಪು ಮಾಡೋರು ಅಲ್ಲ ಸ್ವಾಮಿ, ನನ್ ಕಣ್ಣಿಗೆ ಕಂಡಿದ್ದು ಹೇಳ್ತೀನಿ, ನಾನು ಕಣ್ಣಿಗೆ ಕಂಡಿದ್ದು ತೋರಿಸ್ತೀನಿ. ಮತ್ತೆ ಅದೇ ಎಂಕ್ವೈರಿ inquiry ಮಾಡಿದ್ರೆ ಮಾಡಿ ಪೊಲೀಸ್ ನಿಮ್ಮನ್ನ ಹಾಕ್ಬೇಕು. ಬಿಟ್ಟು ಕಳ್ಸ್ಬಿಟ್ಟವ್ರ, ನಾನೇನ್ ಮಾಡ್ಲಿ ಹೇಳಿ? Inquiry ನಮ್ಮ ಮಾಡಿ ಪೊಲೀಸ್ ಹಾಕ್ಬೇಕು. ವ್ಯವಸ್ಥೆನಲ್ಲಿ ನಿಮ್ಮನ್ನ ಬಿಟ್ಟು ಕಳ್ಸ್ಬಿಟ್ಟವ್ರಲ್ಲ. ತಾವು ರೇಪ್ ಕನ್ಫೆಸ್ ಮಾಡ್ಕೊಂಡ್ರು ಕೂಡ ಏನ್ ಉದ್ದೇಶಕ್ಕೆ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ ಅಂತ ತಾವು ಕನ್ಫೆಸ್ ಮಾಡ್ಕೋತೀರಿ. ಆದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಟ್ಟು ಕಳ್ಸೋರಲ್ಲ ನಿಮ್ಮನ್ನ, ನಾನೇನ್ ಹೇಳ್ದೇಳಿ? ಏನಂತ ಅವ್ರ ತಲೆ ಅದು ಪ್ರೂಫ್ ಇದ್ದಿಲ್ಲಲ್ಲ ಸರ್? ಸಣ್ಣ ಸಣ್ಣ ಮಕ್ಕಳಿಗೆ ನಾನು ರೇಪ್ ಮಾಡಿದ್ದು ಅವ್ರ ತಲೆ ಇಲ್ಲ ಸರ್. ಮಕ್ಳಿಗೆ ಪ್ರೂಫ್ ಎಲ್ಲೂ ಸಿಗಲ್ಲ ಸರ್ ನಿಮ್ಗೆ. ಏನು? ನೀವೆಲ್ಲಿಗೆ ಎಲ್ಲರೂ ಪ್ರೂಫ್ ಇಟ್ಕೊಂಡ ಮಾಡ್ತೀರಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ ಮಾಡ್ತೀರಿ, ಅಥವಾ ಇನ್ಯಾವ CCTV ಮುಂದೆ ಮಾಡ್ತೀರಿ. ಮಕ್ಳು ಬಂದು ಹೇಳ್ತಾವ. ನೀವು ಅದೇ ಸರ್ ಸಮಸ್ಯೆ. ಮಕ್ಳು ಬಂದು ಹೇಳಲ್ಲ, ಸಮಸ್ಯೆ ಬೇಡ. ಮಕ್ಳು ಬಂದು ಹೇಳಲ್ಲ, ಮಕ್ಳು ಕೇಳಲ್ಲ. ಯಾಕೆ ಹುಡ್ತಾಪಾದ್ನೆ ನೀವು ಹಾಕ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ ತಾಲಿ ಅವ್ರ ತಾಲಿ ಏನಾರು ನಾವು ಸಣ್ಣ ಸಣ್ಣ ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ನಾನು ರೇಪ್ ಮಾಡಿದೀನಿ ಅಂತ ಅವ್ರ ತಾಲಿ ಪ್ರೂಫ್ ಇರ್ದಿದ್ರೆ ತಾವೇ ವಿಡಿಯೋದಲ್ಲಿ ಹೇಳಿದಿರಾ ಹೆಣ್ಮಕ್ಳು ಗಂಡ್ ಮಕ್ಳು ಯಾರು ಬಿಟ್ಟಿಲ್ಲ ನಾನು ಅಂತ. ಪೊಲೀಸ್ ಸ್ಟೇಷನ್ ಅವರು ಕೇಳಿದ್ದಾರೆ ಅದ್ರೊಳಗೆ ಏನಾರ ನಾನು ಸಣ್ಣ ಮಕ್ಕಳಿಗೆ ರೇಪ್ ಮಾಡಿದೀನಿ ಅಂತ ನಾನು. ದೊಡ್ಡವ್ರಿಗೆ ಮಾಡಿದಿರ ಹಂಗಾದ್ರೆ? ದೊಡ್ಡವ್ರಿಗೆ ಮಾಡಿದಿರಾ? 10 ಮಂದಿ ನನಗೆ ಬಂದ ನಿಂತು ಒಡೆಯವತ್ನಲ್ಲಿ ಏನಾರು ನನ್ನ ಬಾಯಿಲಿಂದ ಬಿಡಿಸ್ಕೊಂತಾರ. ಅದ್ ಹೆಂಗ್ ಸರ್ ಸುಮ್ನೆ ಹೊಡೆದ್ ಬಿಡಿಸ್ಕೊಬಿಡ್ತಾರೆ? ನೀವ್ ಅದೇ ಹೇಳ್ಬಿಡ್ತೀರಿ. ನೀವ್ ಹೆಂಗ್ ಬಿಡ್ತೀರಾ? ನೀವು ತಪ್ಪು ಮಾಡಿಲ್ಲ, ನೀವ್ ಹೆಂಗ್ ಬಾಯ್ ಬಿಟ್ಬಿಡ್ತೀರಾ ನೀವು? ಆಯ್ತು, ನಾನು 10 ಮಂದಿ ಯಾಕೆ ಹೊಡಿತಾರೆ ನಿಮ್ಗೆ ಹಿಡ್ಕೊಂಡು ಹೇಳಿ? ಅದು ಬಿಟ್ಬಿಡಿ ಸರ್ ನೀವು. ಈಗ ನನಗೆ ಹೊಡಿತಾರಲ್ಲ, ಹೊಡೆದಿದ್ ಬಿಟ್ಬಿಡಿ ಅಂತೀರಾ? ಹೊಡೆದಾಗ ಏನೋ ಹೇಳ್ಬಿಟ್ಟೆ ಅಂತೀರಾ? ಅದ್ ಹೆಂಗ್ ಸರ್ ಹೇಳ್ಬಿಡ್ತೀರಾ ನೀವು? ನಿಮ್ದೆ ನೀವ್ ಹೇಳ್ಬೇಡಿ. ಈಗ ನನ್ಗ ಅವ್ರು ಹೊಡೆದಿದಾರಲ್ಲ, 300-400 ಮಕ್ಕಳಿಗೆ ನಾನು ಮಾಡಿದೀನಿ ಅಂತ ಅವ್ರು ಹೊಡೆದಿದಾರ? ಮತ್ತೆ ಏನು ಕೊಡಿದ್ರು ಹೇಳಿ? ಅವ್ರು ಹೇಳಿದಾರ? ಏನು ಕೊಡಿದ್ರು ಹೇಳಿ? ಏನು ಕೊಡಿದ್ರು? ಅವ್ರು ಹೇಳಿಲ್ಲ, ನೀವ್ ಹೇಳ್ಕೊಂಡಿದ್ದೀರಿ, ಹೊಡ್ಸ್ಕೊಂಡು ನೀವ್ ಹೇಳಿದೀರಾ? ನಾನ್ ಕೇಳ್ತಾ ಇದ್ದೀನಿ, ನನಗೆ ಅದು ಪ್ರೂಫ್ ಹೇಳಿ ಸರ್ ನೀವು. ಸ್ವಾಮಿ, ನಾನು ಅದೇ ಹೇಳ್ತಾರೆ. ಈಗ 300-400 ಮಕ್ಕಳಿಗೆ ನಾನು ಮಾಡಿದ್ದೀನಿ ಅಂತ ಉದ್ದೇಶಕ್ಕೆ ಅವ್ರು ಹೊಡೆದಿದಾರ? ಏನು ಕೊಡಿದ್ರು ನೀವ್ ಹೇಳಿ? ಏನು ಹೇಳ್ತಾ ಇಲ್ವಲ್ಲ ಏನು ಕೊಡಿದ್ರು ಅಂತ? ನಿಮ್ದಲ್ಲಿ ಏನ್ ಪ್ರೂಫ್ ಇದೆ? ಏನು ಕೊಡಿದ್ರು ಅಂತ ಹೇಳ್ತಿಲ್ವಲ್ಲ ನೀವು? ಏನು ಕೊಡಿದ್ರು ಹೇಳಿ? ಏನು ಕೊಡಿದ್ರು ಹೇಳಿ ಸ್ವಾಮಿ? ಈಗ ನೀವು ಹೋಗ್ಲಿ, ಯಾಕೆ ಕೊಡಿದ್ರು? ಅವ್ರಿಗೆ ಊಟ ಜಾಸ್ತಿ ಆಗಿತ್ತಾ ನಿಮ್ ಹೊಡಿಯೋದಕ್ಕೆ? ಆಯ್ತಾಯ್ತು, ನನ್ಗೆ ಯಾರು ಹೊಡೆದವ್ರಲ್ಲ ಅವರೇ ನಿಮ್ಗೆ ವಿಡಿಯೋ ಕೊಟ್ಟಿರೋದು. ಅದ್ ನಿಮ್ಗೆ ಬೇಡ ಸ್ವಾಮಿ, ನನ್ನ ವಿಡಿಯೋ ಮೂಲ ಬೇಡ ನಿಮ್ಗೆ. ನಮ್ಗೆ ವಿಡಿಯೋ ಮೂಲ ಬೇಡ, ವಿಡಿಯೋ ಮೂಲ ಕೊಡಕ್ ಆಗಲ್ಲ. ನಾವು ಏನ್ ಗೊತ್ತಾ, ನಾವು ನಮ್ಮ ಸೋರ್ಸ್ ಅನ್ನ ನಾವು ಬಹಿರಂಗ ಪಡಿಸಲ್ಲ ಸರ್. ತಾವು ಹೊಡ್ಸ್ಕೊಂಡಿದ್ರಿ, ನೀವ್ ಹೇಳಿದ್ರಿ, ನೀವ್ ಹೇಳಿದ್ನ ನಾನು ಹಾಕಿದ್ದೀನಿ ಅಷ್ಟೇ ಸರ್. ಇದು ನನಗ ಯಾರು ಹೊಡೆದವ್ರಲ್ಲ ಅವ್ರೇನ್ರಿ ನಿಮ್ಗೆ ಇದು ವಿಡಿಯೋ ಕೊಟ್ಟಿರೋದು? ಅದೆಲ್ಲ ನಿಮ್ಗೆ ಯಾಕೆ ಸರ್? ನನ್ಗೆ ಯಾರು ವಿಡಿಯೋ ಕೊಟ್ಟೋದೆಲ್ಲ ಯಾಕೆ? ಹೊಡ್ಸ್ಕೊಂಡಿದ್ದೀರಿ ಸುಳ್ಳು ಎಲ್ಲ ಹೇಳ್ಕೇಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿ ನಮ್ಗೆ ಹಾಳು ಮಾಡ್ಬಿಟ್ರಿ ಅಲ್ಲ ನೀವು. ಹಂಗ್ ಮಾಡಲ್ಲ ಸರ್ ನಾವು. ಯಾರನ್ನು ನಿಮ್ ತಲೆ ಮಾಡಿದ್ದು ಏನ್ ಪ್ರೂಫ್ ಇಲ್ಲ ನಿಮ್ ತಲೆ? ನಿಮ್ಗೆ ಯಾಕೆ ಕೊಡೋದು ಅಂತ ಹೇಳಿ ನನಗೆ. ನಿಮ್ಗೆ ಯಾಕೆ ಏನಿಲ್ಲ ನಿಮ್ ತಲೆ ಅಲ್ಲ ಹೊಡೆದವ್ರು ಹೇಳಿ ಸರ್, ಯಾಕೆ ಕೊಡಿದ್ರಿ ಹೇಳಿ? ನಿಮ್ಗೆ ಯಾಕೆ ಕೊಡಿದ್ರಿ ಹೇಳಿ ಫಸ್ಟ್? ನಿಮ್ಗೆ ಕೊಟ್ಟವ್ರೇನ್ರಿ ಅವರು? ಸ್ವಾಮಿ, ನಿಮ್ಗೆ ಯಾಕೆ ಕೊಡಿದ್ರು ನಂಗೆ ಅದೇ ಹೇಳಿ. ಅದು ನಿಮ್ಗೆ ಕೊಟ್ಟವ್ರು ಹೊಡ್ಸ್ಕೊಂಡಿದ್ದೀರಾ, ನೀವೇ ಹೇಳಿದೀರಾ. ಇವ ಬಂದ್ಬಿಟ್ಟು ನಾನಿಲ್ಲ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಬಂದೆ ಅಂತೀರಿ. ಕೊಟ್ಟಾರೇನ್ರಿ? ಅದೇ ಯಾರಾದ್ರೂ ಕೊಡ್ಲಿ ಸ್ವಾಮಿ, ವಿಡಿಯೋದಲ್ಲಿ ಇರೋದು ನೀವಲ್ವಾ? ವಿಡಿಯೋ ಕೊಟ್ಟಿದ್ದಾರಾ? ವಿಡಿಯೋ ಯಾರಾದ್ರೂ ಕೊಡ್ಲಿ, ವಿಡಿಯೋದಲ್ಲಿ ಇರೋದು ನೀವಲ್ವಾ? ಮಾತಾಡಿರೋದು ನೀವಲ್ವಾ? ಹೇಳಿರೋದು ನೀವಲ್ವಾ? ಹೇಳ್ಬೇಕು. ಗೊತ್ತಿಲ್ಲದೆ ಪ್ರೂಫ್ ಇಲ್ಲ, ನೀವು ಎದಕ್ಕೆ ಸಂಬಂಧ ಇದೆಯಲ್ಲ ಹರಾಜ್ ಮಾಡಿದ್ದೀರಾ ನೀವು? ಪ್ರೂಫ್ ಇಲ್ಲೇ ಮಾಡಿಲ್ಲ, ನೀವು ಮಾತಾಡಿರೋದು ಇಟ್ಕೊಂಡೆ, ನೀವು ಮಾತಾಡಿರೋದೇ ನಿಮಗೆ ತೋರಿಸಿರೋದಷ್ಟೇ. ನಾನೇನು ಹೊಸದಾಗಿ ನಾನು ಹೇಳೋದಲ್ಲ, ಅದು ನೀವೇ ಮಾತಾಡಿರೋದು. ಮಾಡಿದೀನಿ ಅಂತ ನಾನು ಹೇಳಿದೀನಾ? ಏನ್ ಹೇಳಿದಿರಿ? ಅದನ್ನ ಹೇಳಿ ಹೋಗ್ಲಿ. ಏನ್ ಹೇಳಿದಿರಿ? ಏನ್ ಹೇಳಿದ್ರಿ ಅದ್ರ ಹೇಳಿ ಹೋಗ್ಲಿ. ಅದನ್ನ ಹೇಳ್ಬೇಕಲ್ಲ ನೀವು. ನೀವ್ ಹೆಂಗ್ ಹೇಳಿದೀರಾ? ನೀವ್ ಹೇಳಿದ್ರಲ್ಲ, ನೀವೇ ನಿಮ್ ಬಾಯಿ ಬಿಟ್ಟು ಹೇಳಿದ್ರಲ್ಲ ಹಾಕ್ಬೇಕಲ್ಲ ನೀವು. ಅಲ್ಲ, ಈಗ ನನಗೆ ಒಂದ್ ನಿಮಿಷ, ನೀವು ನನಗೆ ಕರೆ ಮಾಡಿರೋದು ಯಾಕೆ ಹೇಳಿ ಫಸ್ಟ್? ನನಗೆ ಕಾಲ್ ಮಾಡಿರೋದು ಯಾಕೆ ತಾವು? ಅದೇ ಸರ್, ನಾನ್ ಪ್ರೂಫ್ ಕೇಳಕ್ ನಿಮ್ಗೆ. ನಿಮ್ದೇ ಮಾತಾಡೋದು ಇದೆಯಲ್ಲ ಪ್ರೂಫ್, ಇನ್ನೇನ್ ಕೊಡ್ಬೇಕು ನಾನು ನಿಮ್ಗೆ ಪ್ರೂಫ್? ನೀವೇ ಮಾತಾಡೋ ವಿಡಿಯೋ ಇದೆ, ನೀವೇ ಮಾತಾಡೋ ನೀವೇ ಹೇಳಿದಿರಿ, ಮತ್ತೆ 300-400 ಮಕ್ಕಳು ನಾನು ಮಾಡಿದ್ದು ಪ್ರೂಫ್ ನನ್ನ ತಲೆ ಇಲ್ಲ. ಅದಕ್ಕಲ್ಲೇ ಎಷ್ಟು ಮಕ್ಕಳು ಮಾಡಿದಿರಿ? ಹೋಗ್ಲಿ, 300 ರೂಪಾಯಿ ಎಷ್ಟು ಮಾಡಿದಿರಿ? ಒಂದು ಮಾಡಿಲ್ಲ. ಯಾಕೆ ಕೊಡಿದ್ರು? ಯಾರು ಅವ್ರು ನಿಮ್ಗೆಲ್ಲ ಸೇರ್ಕೊಂಡು ಯಾಕೆ ಕೊಡಿದ್ರು? ಅದನ್ನ ನೀವ್ ಎಲ್ಲ ಕೇಳಬೇಡಿ. ಮತ್ತೆ ಅದಕ್ಕೆ ಕೇಳ್ಬೇಡಿ, ನೀವು ಕೇಳಿದಕ್ಕೆ ಮಾತ್ರ ಉತ್ತರ ಹೇಳ್ಬೇಕಾ? ನೀವೇನು ಟಿವಿ ಚಾನಲ್ ಸ್ವಾಮಿ, ನೀವು ಕೇಳಿದಕ್ಕೆ ಮಾತ್ರ ನಾನು ಉತ್ತರ ಕೊಡ್ಬೇಕು, ನಾನು ಕೇಳಿದಕ್ಕೆ ಉತ್ತರ ಕೊಡ್ಬಾರ್ದ ತಾವು? ಈಗ ಬ್ಲಾಕ್ ಮೇಲ್ ಮಾಡಿದಾರಲ್ಲ ಅವರು ನಿಮ್ಗೆ. ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ? ನಮ್ಗ ಬ್ಲಾಕ್ ಮೇಲ್ ಮಾಡಿದಾರಲ್ಲ ಅವರು. ನಿಮಗೆ ಮಾಡಿರೋ ಪ್ರೂಫ್ ಇದೆಯಾ? ಕೊಡಿ, ನಾನು ನಿಮ್ಮ ಬ್ಲಾಕ್ ಮೇಲ್ ಮಾಡಿದ್ರು ಅಂತಾನೆ ಸ್ಟೋರಿ ಮಾಡ್ತೀನಿ. ಪಾಪ ನೀವು ಇದ್ರಿಸ್ ಅವರು ಈ ತರ ಬ್ಲಾಕ್ ಮೇಲ್ ಮಾಡಿ ಹೊಡೆದಿದ್ದಾರೆ, ನಾನು ಸ್ಟೋರಿ ಮಾಡ್ತೀನಿ. ನಿಮ್ಗೇನೋ ತೊಂದರೆ ಆಗಿದೆ, ನಿಮ್ಗೇನೋ ಅನ್ಯಾಯ ಆಗಿದ್ರೆ. 300-400 ಮಕ್ಕಳಿಗೆ ಮಾಡಿದಾನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಾನು ಒಂದು
ಮಾಡಿಲ್ಲ. ಅಲ್ಲ ಸ್ವಾಮಿ, ನಿಮ್ಗೆ ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ? ನಿಮ್ಗೆ ಯಾರು ಬ್ಲಾಕ್ ಮೇಲ್ ಮಾಡಿದ್ರೆ ಅದಕ್ಕೇನೋ ಪ್ರೂಫ್ ಇದ್ರೆ ಕೊಡಿ, ಖಂಡಿತ ಕೊಡಿ. ನಾನು ನೋಡ್ತೀನಿ. 300-400 ಮಕ್ಕಳು ಬೇಡ, ಖಂಡಿತ ಸ್ವಾಮಿ, ಒಂದು ಮಕ್ಕಳಿಗೆ ಏನಾರ ನಾನು ರೇಪ್ ಮಾಡಿದ್ದು ವಿಡಿಯೋ ಅಂತಂದ್ರೆ ಖಂಡಿತ ಅದೇ ಹೇಳ್ತಾ ಇರೋದು ನಿಮ್ಗೆ. ಖಂಡಿತ ಅದೇ ಹೇಳ್ತಿರೋದು. ನಿಮ್ಗೆ ಯಾರಾದ್ರೂ ಆತರ ಪಾಪ ಇದ್ರೀಸ್ ಅವ್ರಿಗೆ ಯಾರಾದ್ರೂ ನಿಮ್ಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಖಂಡಿತ ಅದಕ್ಕೆ ಏನಾದ್ರು ಸಂಬಂಧಪಟ್ಟ ಪ್ರೂಫ್ ಇದ್ರೆ ಕೊಡಿ. ಯಾರು ಬ್ಲಾಕ್ ಮೇಲ್ ಮಾಡಬಾರದು, ಅದು ತಪ್ಪಾಗ್ತದೆ. ನೀವು ತಪ್ಪಿತಸ್ಥರಾಗಿದ್ರು ಕೂಡ ನೀವೇ ಮಾಡಿದಿರಲ್ಲ. ಈಗ ಯಾರ ಮೇಲೆ ಈಗ 300-400 ಮಕ್ಕಳಿಗೆ ಇವ್ನು ಮಾಡಿದಾನೆ ಅಂತ ನಮ್ಗೆ ಹೇಳ್ತಾ ಇದ್ದೀರಲ್ಲ. ನಿಮ್ಗೆಲ್ಲ ಹೇಳಿದೀನಿ ನಾನು? ನೀವ್ ಹೇಳಿರೋದು ತೋರಿಸಿದೀನಿ ಅಷ್ಟೇ. ನಿಮ್ಗೆಲ್ಲ ಹೇಳಿದೀನಿ ನಾನು? ನಿಮ್ಗೆ ಹೇಳಿರೋದು ತೋರಿಸಿದೀನಿ ಅಷ್ಟೇ ನಾನು. ನೀವೇ ಹೇಳಿರೋದ್ನ, ನೀವೇನ್ ಹೇಳಿದಿರಿ ವಿಡಿಯೋದಲ್ಲಿ, ನೀವೇನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅದನ್ನ ತೋರಿಸಿದೀವಿ ಅಷ್ಟೇ ಸ್ವಾಮಿ. ನಾನು ನಿಮ್ಗ ವಿಡಿಯೋನಲ್ಲಿ ನಾನು 300-400 ಮಕ್ಕಳಿಗೆ ನಾನು ಹೇಳಿದೀನಿ ಅಂತ ಏನಾರ ಅದರಲ್ಲಿ ಹೇಳಿದೀನ? ಏನ್ ಹೇಳಿದ್ರಿ ಅಂತ ನಾವು ಹೇಳ್ತಾ ಇಲ್ವಲ್ಲ ನೀವು? ಮತ್ತೆ ನೀವ್ ಏನ್ ಹೇಳಿದಿರ ಅಂತ ಹೇಳಿ ನೀವು ಬೈಬಿಟ್ಟು ಅದು ಹೇಳ್ತಾ ಇಲ್ಲ ನೀವು. ಅಲ್ರಿ ನೀವು ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಆ ವಿಡಿಯೋದಲ್ಲಿ ಅದನ್ನಾದ್ರೂ ಹೇಳಿ ಹೋಗ್ಲಿ. ಯಾಕೆ ಕನ್ಫ್ಯೂಸ್ ಮಾಡ್ಕೊಡ್ರಿ? ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಡ್ರ? ಸುಮ್ನೆ ನಿಮ್ಗೆ ಹಿಡ್ಕೊಂಡು ಹೊಡಿತಾರ ಅವರೆಲ್ಲ. ನಿಮ್ಮ ಸಮುದಾಯದವರು ಹಿಡ್ಕೊಂಡು ಹೊಡೆದಿದಾರಪ್ಪ ನಿಮ್ಗೆ. ಅಷ್ಟೊಂದ್ ಜನ ಸೇರ್ಕೊಂಡು ಮೂಲೆಲ್ಲ ಹಾಕೊಂಡು ಹೊಡೆದಿದ್ದಾರೆ. ಆಮೇಲೆ ಯಾಕೆ ಹೊಡಿತಾರೆ ಸರ್? ಸುಮ್ನೆ ಹೊಡಿತಾರೆ ಸರ್? ರೋಡಲ್ಲಿ ಹೋಗಿ ಕರ್ಕೊಂಡು ಬಂದು ಹೊಡಿತಾರೆ ಸರ್? ಸರ್, ನೀವು ಎವಿಡೆನ್ಸ್ ಎಲ್ಲ ಕ್ಲಿಯರ್ ಇದ್ರೆ ಟಿವಿ ಚಾನೆಲ್ ನಲ್ಲಿ ಇದೆಲ್ಲ ಹಾಕ್ಬೇಕು. ಎವಿಡೆನ್ಸ್ ಏನು ಕ್ಲಿಯರ್ ಇಲ್ದಂಗೆ ಹೆಂಗ್ ಹಾಕ್ತೀರಾ ನೀವು? ತಾವು ಮಾತಾಡಿದ್ನೆ ಹಾಕಿರೋದು ಸರ್. ನಾನೇನು ಎಕ್ಸ್ಟ್ರಾ ಏನು ಹಾಕಿಲ್ಲ. ನೀವೇನ್ ಮಾತಾಡಿದ್ರಿ, ನೀವೇನ್ ಕನ್ಫ್ಯೂಸ್ ಮಾಡ್ಕೊಂಡ್ರಿ, ನೀವೇನ್ ಒಪ್ಕೊಂಡ್ರಿ, ನೀವೇನ್ ಮಾತಾಡಿದ್ರಿ ಅದನ್ನಷ್ಟೇ ಹಾಕಿದೀನಿ ನಾನು. ಅದ್ರ ಬೇರೆ ಏನೂ ಹಾಕಿಲ್ಲ. ನೀವ್ ಯಾಕೆ ಬಂದಿದ್ರಿ ಆ ಊರಿಗೆ? ರಾಯಚೂರಿಗೆ ಯಾಕೆ ಬಂದ್ರಿ? ಮಾನ್ವಿಗೆ ಯಾಕೆ ಬಂದ್ರಿ? ಮಾನ್ವಿಲ್ ಜನ ಹಿಡ್ಕೊಂಡು ನಿಮ್ಗೆ ಯಾಕೆ ಹೊಡೆದ್ರು? ನೀವೇ ಹೇಳಿದಿರಿ ಸರ್. ನಾನು ಗಂಡು ಮಕ್ಳಿಗೆ ಮಾಡಿದ್ರು, ಹೆಣ್ಣು ಮಕ್ಳಿಗೆ ಮಾಡಿದ್ರು, ನೀವ್ ಏನ್ ಹೇಳಿದ್ರಿ ಅದನ್ನಷ್ಟೇ ನಾನು ಹಾಕಿದೀನಿ ಸರ್. ಅದೇ ಸರ್, ಕೇಳಿ ಸರ್, ನಾನು ಅದೇ ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡ್ತೀನಿ. ಅದ್ರ ಒಳಗ ನೀವು ನಮ್ಗೆ ಅದು ಪ್ರೂಫ್ ತೋರ್ಸ್ಕೊಡಿ. 300-400 ಮಕ್ಕಳು ಸರ್ ತೋರ್ಸ್ಕೊಡಿ. ಹೊಸದನ್ನ ಏನೂ ಮಾಡ್ಲಿಲ್ಲ. ನೀವು ಏನ್ ಹೇಳಿದಿರಲ್ವಾ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಮೇಲೆ ಮಾಡಿರೋದು. ಮತ್ತೆ ಸ್ಟೇಟ್ಮೆಂಟ್ ಅದು ಕೊಟ್ಟಿದ್ದಲ್ಲ. ಎವಿಡೆನ್ಸ್ ನಿಮ್ ಕೈಲಿ ಏನು ಕ್ಲಿಯರ್ ಇಲ್ಲ. ನೀನ್ ಸುಮ್ನೆ ನೀವ್ ಸುಳ್ಳು ಹಾಕಿದ್ದು ಇದೆಲ್ಲ ನೀವು ಮಾಡಿ ಸರಿನಾ ಸರ್? ಸಣ್ಣ ಮಕ್ಳ ಮೇಲೆ ಅದು ಸಣ್ಣ ಮಕ್ಕಳನ್ನ ನೀವು ಸಣ್ಣ ಮಕ್ಕಳನ್ನ ಲೈಂಗಿಕ ಯೂಸ್ ಮಾಡ್ಕೊಳ್ಳೋದು ಸರಿನಾ? ಅದಕ್ಕೆ ತಾನು ನಿಮ್ ಸಮುದಾಯದವ್ರೆ ನಿಮ್ ಹಿಡ್ಕೊಂಡು ಹೊಡೆದಿದ್ ಯಾಕೆ? ನೀವೇ ಹೇಳಿದ್ರಲ್ರಿ ಯಜಮಾನ್ರೆ, ನೀವೇನೆ ನಿಮ್ ಬಾಯಾರೆ ಹೇಳಿದಿರಿ ತಾನೇನಕ್ ಬಂದಿದ್ದೀನಿ, ಮಾನ್ವಿಗೆ ಏನಕ್ ಬಂದೆ, ರಾಯಚೂರಿಗೆ ಯಾಕೆ ಬಂದೆ? ಪೊಲೀಸ್ ಸ್ಟೇಷನ್ ಮುಂದಾನೆ ನಾನು ಅವರಿಗೆ ತೋರಿಸ್ತೀನಿ. ಇದ್ರೊಳಗ ನಾನು ಸಣ್ಣ ಮಕ್ಕಳಿಗೆ ಲೈಂಗಿಕ ಅದೇನ್ ಹೇಳಿದ್ರಲ್ಲ, ಏನ್ ಮಾಡಿದ್ರಿ ಅಂತ ಹೇಳಿ ಯಾಕೆ ಹೇಳಿದ್ರಿ? ಸುಮ್ನೆ ಹೇಳಿದ್ರ? ಆಮೇಲೆ 300-400 ಮಕ್ಕಳಿಗೆ ನಾನು ಮಾಡಿದ್ದು ಅದು ಎಲ್ಲೈತಿ? ಅದು ಪೊಲೀಸ್ ಸ್ಟೇಷನ್ ತೋರಿಸ್ಕೊಡಿ. ಸುಮ್ನೆ ತಾವ್ ಹೇಳ್ತೀರಾ ಸರ್ ಅದನ್ನ? ಸುಮ್ನೆ ಅಲ್ಲ ಸರ್, ನೀವು ಸುಮ್ನೆ ಹೇಳ್ತಾ ಇದ್ದೀರಾ. ನೀವ್ ಯಾಕೆ ಹೇಳಿದ್ರಿ? ಲೈಕ್ ಮಾಡಿದ್ರೆ ನಿಮ್ಗೆ ರೊಕ್ಕ ಬರ್ತವೆ ಅಲ್ಲ? ಹೇಳಿ ಸರ್, ಕೇಳಿ. ನೀವ್ ಯಾಕೆ ಹೇಳಿದ್ರಿ ಸರ್? ನಂಗೆ ಹೇಳಿ ಫಸ್ಟ್. ನೀವ್ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡು ಇವಾಗ ಅವ್ರ ಹತ್ರ ಹೊಡೆದ್ರು ಅಂತ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ? ಅದೇ ಸರ್, ನೀವು ಪೊಲೀಸ್ ಸ್ಟೇಷನ್ ನಾನು ಕೇಸ್ ಮಾಡ್ತೀನಿ. ಈಗ ಖಂಡಿತ ಮಾಡಿ ಸರ್, ಖಂಡಿತ ಮಾಡಿ. ನಿಮ್ ರೇಪ್ ಮಾಡಿದ್ರೆ ರಾಜಾರ ಶೋ ಓಡಾಡ್ಕೊಂಡಿದ್ದೀರಾ, ನೀವು ಆರಾಮಾಗಿದ್ದೀರಾ ಅಂತಾರೆ ನಾನೇ ಎದುರ್ಕೋಬೇಕಾ ಸರ್? ಏನ್ ಸರ್? ರೇಪ್ ಇರೋರೇನೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ರಾಜಾರ ಶೋ ಕೇಸ್ ಮಾಡ್ತೀನಿ ಅಂತ ಓಡಾಡಿದ್ರೆ ನಾನ್ ಎದುರ್ಕೋಬೇಕಾ ಹೇಳಿ? ಫೋನ್ ಮಾಡಿದ್ರ ನನಗೆ? ನನಗೆ ಬೆದರಿಕೆ ಹಾಕಿ ಫೋನ್ ಮಾಡಿದ್ರ? ಅಲ್ಲ ಸ್ವಾಮಿ, ನನ್ಗೆ ಎದುರು ಫೋನ್ ಮಾಡಿದ್ರ ನೀವು? ಮಾತಿಗೆ ಸ್ವಲ್ಪ ನಿಜ ಅಂತ ಕಂಡ್ಬೇಕು ಸರ್, ಅಂತವ್ ಮಾತಾಡ್ಬೇಕು ಸರ್. ನಾನು ಹೇಳಿದ್ನ ಸರ್, ನೀವೇ ಹೇಳಿರೋದಲ್ವ ಸರ್? ಅದು ನೀವೇ ಬಾಯ್ಬಿಟ್ಟು ಕೇಳ್ಕೊಂಡಿರೋದಲ್ವ ಸರ್? ನೀವೇ ಬಾಯ್ಬಿಟ್ಕೊಂಡು ಹೇಳ್ಕೊಂಡಿರೋದಲ್ವ ಅದನ್ನ? ನೀವೇ ಮಾಡಿ ವಿಡಿಯೋ ಮಾಡ್ಕೊಂಡಿರೋದು ಅಂತ ಅಂದ್ರು. ಹೌದು ಅಂತ ಒಪ್ಕೊಂಡಿದ್ದೀರಾ? ಅಲ್ಲ ಸರ್, ಅದು ಸರ್, ಅದು 108 ಮಾತು ಬೇಡ. ಅಲ್ಲ ಸರ್, 108 ಅಲ್ಲ ಸರ್, ನೀವು ಮಾತಾಡೋದು ಹೇಳ್ತಿರೋದು. ನಾನು ಮಾತಾಡೋದು ಹೇಳ್ತಾ ಇದ್ದೀನ. ನೀವೇನ್ ಮಾತಾಡಿದ್ರಿ? ನಾನು ದಯವಿಟ್ಟು ನಿಮ್ಗ ನೋಡಿ, ನೀವು ಟಿವಿ ಚಾನೆಲ್ನವರು ನೋಡ್ರಿ, ನಿಮ್ ಮೇಲೆ ಬಹಳ ಗೌರವ ಇರ್ತದೆ ಸರ್. ನಿಮ್ ಮೇಲೆ ಜನ ಕೇಳ್ತಾರೆ, ನಿಮ್ ಮೇಲೆ ವಿಶ್ವಾಸ ಇದೆ. ಏನಪ್ಪಾ ಅಂತಂದ್ರೆ ಟಿವಿ ಚಾನೆಲ್ನವರು ದೇಶದಲ್ಲಿ ಏನೇನ್ ನಡೀತಾ ಇದೆ ಅದು ತೋರಿಸ್ತಾರೆ ಅಲ್ಲ ಅಂತ ನಿಮ್ ಮೇಲೆ ಗೌರವ ಕೊಟ್ಟು ನಿಮ್ಗೆ ಕೇಳ್ತಾರ. ಆದರೆ ಇಂಥವೆಲ್ಲ ಎವಿಡೆನ್ಸ್ ಇಲ್ಲದೆ ಸುಮ್ನೆ ಇದು ನೀವು ಹಾಕಿದ್ದೀರಾ. ಇದ್ರೀಸ್ ಅವರೇ, ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬೇಡಿ. ಏನ್ ಗೊತ್ತಾ, ಕೇಳಿಸ್ಕೊಳ್ಳಿ. ಇಲ್ಲ ಇದ್ರೀಸ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಏನ್ ಗೊತ್ತಾ, ನೀವ್ ಕನ್ಫ್ಯೂಸ್ ಮಾಡ್ಕೊಡೋದು ಅಷ್ಟೇ ಅಂತ ಹೇಳಿರೋದು ನಾನು. ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ರಪ್ಪ. ನಾನು ಹೇಳ್ತಿದ್ದ ಬಂದ್ ನಿಮ್ಗೆ, ನೀವೇ ಕನ್ಫ್ಯೂಸ್ ಮಾಡ್ಕೊಂಡ್ರೆ ವಿಡಿಯೋ ಅದು ಓಲಿ ಯಾರು ಬೇರೆ ಶೂಟ್ ಮಾಡೋದು? ನಿಮ್ಮ ಸಮುದಾಯದ ಒಂದಷ್ಟು ಜನ ಮುಖಂಡ್ರೆ ಶೂಟ್ ಮಾಡಿದ್ರು ವಿಡಿಯೋ ಅದು. ಅದೇ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಮತ್ತೆ ಹೇಳಿ ಸರ್, ಏನು ಕೊಡುದ್ರು ಅಂತ ನಾನು ಒಂದು ಕಾರಣ ಹೇಳಿ ಸರ್. ಸುಮ್ನೆ ನೋಡಿದ್ರೆ ಸರ್, ಅದೇ ಪ್ರಶ್ನೆ. ಈಗ ನನಗೆ ಯಾಕೆ ಹೊಡೆದವ್ರ ಒಂದೇ ಪ್ರಶ್ನೆ ಸರ್, ನಮ್ದು ಒಂದೇ ಪ್ರಶ್ನೆ, ಎರಡೂ ಇಲ್ಲ ನನ್ನ ಪ್ರಶ್ನೆ, ಒಂದೇ ಪ್ರಶ್ನೆ ನಮ್ದು. ಅಂತ ನೀವು ಟೈಟಲ್ ಹಾಕಿಲ್ಲಲ್ಲ?
ಹೇಳಿ ಯಾಕೆ ಹೊಡೆದ್ರು ಅಂತ ಗೊತ್ತಾಗ್ಲಿಲ್ಲ ಜನಕ್ಕೆ. ಹಾಕದವ್ರು ಕೇಳಿ ನೀವು ವಿಡಿಯೋ ಯಾರು ನೀವು ಹೊಡ್ಸ್ಕೊಂಡ್ರಲ್ಲ ಸರ್, ಹೊಡ್ಸ್ಕೊಂಡ್ರೆ ಹೇಳ್ಬೇಕಲ್ಲ ಯಾಕೆ ಹೊಡೆದ್ರು ಅಂತ. ಹೊಡ್ಸ್ಕೊಂಡು ನಿಮ್ಗೆ ಯಾಕೆ ಅಂತ ಗೊತ್ತಿಲ್ಲದೆ ಹೊಡೆದ್ರು ಸರ್ ಅವರು. ನಿಮ್ಗೆ ವಿಡಿಯೋ ತಂದು ಕೊಟ್ಟಿನ ಹಾಕ್ರಿ ಇದು ಅಂತ. ಹಂಗಲ್ಲ ಸ್ವಾಮಿ, ಹೊಡ್ಸ್ಕೊಂಡ್ರಲ್ಲ ಯಾಕೆ ಹೊಡ್ಸ್ಕೊಂಡ್ರಿ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಹೊಡೆದವ್ರು ನಿಮ್ಗೆ ಏನ್ ಇದು ವಿಡಿಯೋ ಕೊಟ್ಟಾರಲ್ಲ, ವಿಡಿಯೋ ಕೊಟ್ಟವ್ರಲ್ಲ ಅವ್ರಿಗೆ ಕೇಳ್ತೀರಾ ನೀವು? ಅಲ್ಲ ಇದ್ರೀಸ್ ಅವ್ರೆ, ತಾವ್ ಹೊಡ್ಸ್ಕೊಂಡ್ರಿ ಯಾಕೆ ಹೊಡ್ಸ್ಕೊಂಡ್ರಿ ಅಂತ ನಿಮಗೆ ಗೊತ್ತಿಲ್ವಾ ಅಂದ್ರೆ ನಾನು ಏನ್ ಮಾಡ್ಲಿ? ಸುಮ್ನೆ ಹೊಡಿತಾರೆ ಹೇಳ್ರಿ ಇದ್ರೀಸ್ ಅವ್ರೆ. ಊಟ ಜಾಸ್ತಿ ಆಗಿರ್ತದೆ. ಮತ್ತೆ ಏನ್ ತಮ್ಮ ಹೆಸರು? ಟಿವಿ ಚಾನೆಲ್ ನಲ್ಲಿ ನನ್ನ ಹೆಸರು ಹೇಳಿಕೆ ಇನ್ನೊಬ್ರ ಹೆಸರು ಇಲ್ಲಿ ಹೇಳ್ತಿದ್ರು. ಇಲ್ಲ, ನನಗೆ ಇದರಲ್ಲಿ ಟ್ರೂ ಕಾಲರ್ ಅಲ್ಲಿ ತಮ್ಮ ಹೆಸರು ಇದ್ರೀಸ್ ಅಂತ ತೋರಿಸ್ತಾ ಇದೆ. ಈ ನಂಬರ್ ಬಂದಿದೆಯಲ್ಲ ಸರ್, ಈ ನಂಬರ್ ಅಲ್ಲಿ ಇದ್ರೀಸ್. ಮತ್ತೆ ನನಗೆ ಏನ್ ಗೊತ್ತಾಗ್ತದೆ ನೀವ್ ಹೇಳಿದ್ರ ನನ್ನ ಹೆಸರೇನು ಅಂತ? ಹೇಳಿಲ್ಲ. ನಿಮ್ದು ಫೋನ್ ನಂಬರ್ ಅಲ್ಲಿ ತೋರಿಸ್ತಾ ಇದೆ ಇದ್ರೀಸ್ ಅವ್ರ ನಂಬರ್ ಇದು ಅಂತ. ಈ ನಂಬರ್ ಇದೆಯಲ್ಲ ಸರ್, ಅಲ್ಲ ಈ ನಂಬರ್ ಈ ಫೋನ್ ಮಾಡಿದ್ರಲ್ಲ ಕೇಳಿಸ್ಕೊಡಿ, 2697 ಲಾಸ್ಟ್ ಎಂಡಿಂಗ್ ನಂಬರ್ ಇದೆಯಲ್ಲ, ಈ ನಂಬರ್ ಇದ್ರೀಸ್ ಅವ್ರದ್ದು. ಇದ್ರೀಸ್ ಅವ್ರ ಆಧಾರ್ ಕಾರ್ಡ್ ಅಲ್ಲಿ ತಗೊಂಡ್ರ ನಂಬರ್ ಅಲ್ವಾ ಸರ್? ಹಂಗಾಗಿ ನಾನು ತಮ್ಮ ಹೆಸರು ಬೇರೆ ಇದ್ರೆ ಹೇಳಿ ನನ್ನ ಹೆಸರು ಇದ್ದದ್ದು ಅಂತ. ಪ್ರಶ್ನೆ ನಿಮಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಸರ್, ನಂದು ಒಂದೇ ಪ್ರಶ್ನೆ ಸರ್. ನಿಮ್ಗೆ ಎರಡು ಪ್ರಶ್ನೆ ಬೇಡ ಸರ್, ಮಕ್ಕಳಿಗಂತ ನೀವು ಒಂದೇ ಪ್ರಶ್ನೆ ಸರ್, ನಂದು ಒಂದೇ ಪ್ರಶ್ನೆ. ಎವಿಡೆನ್ಸ್ ಹಾಕಿ, ಒಂದು ಮಗುಂದು ಹಾಕಿ, ನಾನು ಒಂದು ಮಗುದು ಹಾಕಿ, ಒಂದು ಮಗುದು ನೀವು ಗಂಡು ಮಕ್ಕಳು ಹೆಣ್ಮಕ್ಕಳಿಗೆ ಮಾಡಿದಾನೆ ಇವನು ಅಂತ ತಾವು ಹೇಳಿದಿರಲ್ಲ. ಖಂಡಿತ ತಾವೇ ಹೇಳ್ಕೊಡೋದಲ್ಲ ಸರ್, ತಾವೇ ಸರ್. ಏನ್ ಗೊತ್ತಾ ಸಾಹೇಬ್ರ, ತಮ್ಮ ಹೆಸರು ಹೇಳಿ, ಒಂದು ನಿಮಿಷ ತಮ್ಮ ಹೆಸರು ಹೇಳಿ. ನೋಡೋಣ. ಅಲ್ಲ ಸರ್, ನಾನು ತಮ್ಮ ಹೆಸರು ಸಾಹೇಬ್ರ, ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಆಯ್ತು ಸಾಹೇಬ್ರಿಗೆ ತಮ್ಮ ಹೆಸರು ಹೇಳಿ. ವಿಡಿಯೋ ಹಾಕಿ ಸರ್. ಅಲ್ಲ ಸಾಹೇಬ್ರೆ, ತಮ್ಮ ಹೆಸರು ಏನಂತ ಹೇಳಿ ಒಂದ್ಸರಿ. ಮೊಹಮ್ಮದ್ ಅಬ್ಬಾಸ್. ಅಬ್ಬಾಸ್ ಅವ್ರೆ, ಏನ್ ಗೊತ್ತಾ, ನಾನು ಬೇರೆ ಏನು ಕೇಳಿಸ್ಕೊಂಡು ಅಥವಾ ಇದ್ ಮಾಡಿದ್ದಾಕೆ ನೀವ್ ಏನ್ ಹೇಳ್ತಿರಲ್ವಾ, ನಿಮ್ ಬಾಯಲ್ಲಿ ಏನ್ ಬಂದಿದೆಯಲ್ವಾ ಅದನ್ನಷ್ಟೇ ನಾನು ತೋರಿಸಿರೋದು ಬಿಟ್ರೆ ಬೇರೆ ಏನು ಎಕ್ಸ್ಟ್ರಾ ಹೇಳಿಲ್ವಲ್ಲ, ಎಕ್ಸ್ಟ್ರಾ ಏನು ತೋರಿಸಿಲ್ವಲ್ಲ ತಮ್ಮ ಬಾಯಲ್ಲಿ. ಅದೇನ್ ಗೊತ್ತಾ, ಇಲ್ಲ ಅಬ್ಬಾಸ್ ಅವ್ರೆ ಕೇಳಿಸ್ಕೊಡ್ರಿ, ಅಬ್ಬಾಸ್ ಅವ್ರೆ ಕೇಳಿಸ್ಕೊಡ್ರಿ. ಮತ್ತೆ ಏನ್ ನನ್ಗೊಂದು ರೀಸನ್ ಹೇಳಿದ್ರು, ಒಂದೇ ಪ್ರಶ್ನೆ, ನೀವು ಎರಡು ಪ್ರಶ್ನೆ ನಾನು ಒಂದೇ ಪ್ರಶ್ನೆ, ನಿಮ್ಗೆ ಯಾಕೆ ಕೊಡಿದ್ರು ಅವರೆಲ್ಲ ಇಟ್ಕೊಂಡು? ನೀವ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ಅದನ್ನ ಕೇಳ್ರಿ. ಹೊಡೆದ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಯಾರಾದ್ರು ಹೊಡೆದ ತಕ್ಷಣ ಅವನಪ್ಪ ನನ್ನ ಮಗನ್ ರೇಪ್ ಮಾಡಕ್ ಬಂದಿದ್ದೆ ಅದೇ ಗಂಡ್ ಮಗನ ಹೆಣ್ಮಗನ ಯಾರು ಬಿಟ್ಟಿಲ್ಲ ರೇಪ್ ಮಾಡಕ್ ಬಂದಿದ್ದೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಕ್ಕಾಗತ್ತೆ ಅಂದ್ರೆ ಹೊಡೆದ್ರು ಅಂತ ಹೇಳ್ರಿ. ಅದು ಹೇಳ್ತಾ ಇಲ್ಲಲ್ಲ. ಯಾಕ್ರಿ ಹೊಡಿತಾರೆ ಹೇಳ್ಕೊಂಡು ನೀವು ಅಷ್ಟೊಂದು ಜನ ಸೇರ್ಕೊಂಡು ಪಾಪ ನಿಮ್ಗೆ ಯಾಕ್ರಿ ಹೊಡಿತಾರೆ? ನಿಮ್ಗೆ ಯಾರು ವಿಡಿಯೋ ಕೊಟ್ಟಾರಲ್ಲ ಅವ್ರ ತಲೆನ ಒಂದರ ಮಗುಗೆ ನಾನು ಅಬ್ಬಾಸ್ ಅವ್ರೆ, ನೀವ್ ಹೇಳ್ಕೊಡಿದ್ರಲ್ರಿ, ನೀವ್ ನೀವು ನನ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ, ನೀವು ಏನೋ ಅದು ಟೈಟಲ್ ಬಗ್ಗೆ ಕೇಳಿ. ಅಬ್ಬಾಸ್ ಅವ್ರೆ ಒಂದೇ ನಿಮಿಷ ನಾನು ಹೇಳ್ತಾ ಇದ್ದೆ, ಹೆಂಗ್ ಗೊತ್ತಾ, ನಿಮ್ಗೆ ನನ್ಗೆ ಒಂದೇ ಪ್ರಶ್ನೆ ರೀ, ನಿಮ್ಗೆ ಯಾರಾದ್ರೂ ಹೊಡೆದ ತಕ್ಷಣ ನೀವ್ ಹೆಂಗ್ರಿ ಹೇಳ್ಬಿಡ್ತೀರಾ? ಆತರ ಸ್ಟೇಟ್ಮೆಂಟ್ ಕೊಡಕೈತೆ ಹೊಡೆದ್ರು ಅಂತ ಕೇಸ್ ಮಾಡ್ತೀನಿ ಬನ್ನಿ. ಖಂಡಿತ ಮಾಡಿ ಸರ್, ಖಂಡಿತ ಮಾಡಿ ಸರ್. ಇರ್ಬೇಕಾದ್ರೆ ನಮ್ಗೆ ಏನ್ ಸರ್ ನ್ಯೂಸ್ ಮಾಡೋರಿಗೆ ಭಯಾನ ಸರ್. ಮಾಡಿ ಬನ್ನಿ, ಮಾಡಿ ಸರ್, ಮಾಡಿ ಖಂಡಿತ 300-400 ಮಕ್ಕಳಿಗೆ ಖಂಡಿತ ಮಾಡಿ ಸರ್. ನಿಮ್ ಸ್ಟೇಟ್ಮೆಂಟ್ ಸರ್, ನಮ್ಗೇನು ಎಕ್ಸ್ಟ್ರಾ ಏನ್ ಬೇಡ ಸರ್, ನಿಮ್ ಸ್ಟೇಟ್ಮೆಂಟ್ ಕೊಟ್ಕೊಳ್ತೀರಿ. ನಿಮ್ ಸ್ಟೇಟ್ಮೆಂಟ್ ಕೊಟ್ರು ಕೂಡ ನೀವು ನಿಮ್ಮನ್ನ ಅರೆಸ್ಟ್ ಮಾಡಿ ಬಿಟ್ಟೋರಲ್ಲ ಪೊಲೀಸರು, ಕೇಳೋಣ ಸರ್. ಅದ್ರೊಳಗ 300-400 ಮಕ್ಕಳಿಗೆ ನಾನು ಮಾಡಿದೀನಿ ಅಂತ ಅವರು ಕೇಳ್ತಾರಲ್ಲ, ಯಾಕೆ ಹೊಡೆದ್ರು ಅಂತ ಕೇಳ್ತಾರಲ್ಲ ಸರ್ ಪೊಲೀಸರು. ನಿಮ್ಗೆಲ್ಲ ಇಷ್ಟು ಜನ ಇಟ್ಕೊಂಡು ಅದನ್ನ ಏನ್ ಹೇಳ್ತೀನಿ, ಇಲ್ಲ ಹೇಳ್ಬಿಡಿ ಓಲಿ, ಇಲ್ಲ ಹೇಳ್ಬಿಡಿಯಲ್ಲ, ಇಲ್ಲ ಹೇಳ್ಬಿಡಿಯಲ್ಲ, ನನಗೆ ಯಾಕೆ ಕೊಡೋದು ಅಂತ ಹೇಳ್ಬಿಡಿಯಲ್ಲ, ಎಲ್ಲ ಹೇಳಿ ಮಾನ ಮರ್ಯಾದೆ ಎಲ್ಲ ನಮ್ಗೆ ಯಾಕೆ ಕೊಡೋದು ಸರ್, ನಿಮ್ಗೆ ಅದನ್ನ ಹೇಳ್ಬಿಡಿ ಸರ್ ಓಲಿ, ಜನಕ್ಕೆ ಗೊತ್ತಾಗ್ಲಿ. ಆಯ್ತು, ನೀವು ಪೊಲೀಸ್ ಸ್ಟೇಷನ್ ಬನ್ನಿ, ಅದು ಕೇಸ್ ಮಾಡ್ತೀನಿ ಸರ್. ಮಾಡಿ ಸರ್, ಮಾಡಿ ಸರ್, ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೇದಲ್ಲ ಸರ್.